ದೊಡ್ಡವರು ಹೇಳ್ತಾರೆ ಓವರ್ ಕಾನ್ಫಿಡೆನ್ಸ್ ಯಾವತ್ತೂ ಒಳ್ಳೆಯದಲ್ಲ ಅಂತ. ಅದನ್ನ ನಾನು ಈ ಮೂವಿ ನೋಡಿದ ಮೇಲೆ ಚೆನ್ನಾಗಿ ಅರ್ಥ ಮಾಡ್ಕೊಂಡೆ. ಹಲೋ ಸೊಪ್ರಾನೋಸ್, ವೆಲ್ಕಮ್ ಟು ದ ಬ್ರ್ಯಾಂಡ್ ನ್ಯೂ ಚಾನಲ್. ಫಸ್ಟ್ ನನಗೆ ಏನೇನು ಇಷ್ಟ ಆಯಿತು ಅಂತ ಹೇಳ್ಬಿಡ್ತೀನಿ. ನಯನ್ತಾರ ಅವರ ಗಂಗಾ ಕ್ಯಾರೆಕ್ಟರ್ ಸೂಪರ್ ಮಾಸ್ ಆಗಿತ್ತು. ಅವ್ರ ಆಕ್ಟಿಂಗ್ ಅಷ್ಟೇ ಫುಲ್ ಬೀಸ್ಟ್ ಮೋಡ್. ಏನೇ KGF ಸ್ಟೈಲ್ ಲುಕ್ಸ್ ಇದ್ರು ಯಶ್ ಅವರ ಆಕ್ಟಿಂಗ್ ಅಲ್ಲಿ ಯೂನಿಕ್ನೆಸ್ ತೋರಿಸಿದ್ದಾರೆ. ತುಂಬಾ ಎಫರ್ಟ್ಸ್ ಹಾಕಿರೋದು ಸ್ಕ್ರೀನ್ ಮೇಲೆ ಗೊತ್ತಾಗ್ತಾ ಇದೆ. ಇವಾಗ ನನ್ಗೆ ಏನೇನು ವರ್ಕ್ ಆಗಿಲ್ಲ ಮತ್ತೆ ಇಷ್ಟ ಆಗಿಲ್ಲ ಅನ್ನೋ ವಿಷಯಗಳಿಗೆ ಬರೋಣ. ಆನೆಸ್ಟ್ ಆಗಿ ಹೇಳ್ತೀನಿ, ಫಿಲ್ಮ್ ಸ್ಟಾರ್ಟ್ ಆಗಿ ಫಸ್ಟ್ 10 ನಿಮಿಷಕ್ಕೆ ನನಗೆ ಡಿಸಾಸ್ಟರ್ ವೈಬ್ಸ್ ಬಂದ್ಬಿಡ್ತು. ಯಾಕಂದ್ರೆ ಫಸ್ಟ್ ಹಾಫ್ ಅಲ್ಲಿ ರಾಯ ಜಸ್ಟ್ ಬರ್ತಾನೆ, ದಮ್ಮೊಡಿತಾನೆ, ಒಂದ್ 10 ಜನನ ಹಾಕೊಂಡು ಸಾಯಿಸ್ತಾನೆ, ಆಮೇಲೆ ಹೀರೋಯಿನ್ ಜೊತೆಗೆ ಟಚಿಂಗ್ ಮಾಡ್ತಾನೆ, ಮತ್ತೆ ಹೋಲ್ ಮೂವಿ ಅದೇ ರಿಪೀಟ್. ಇದರಲ್ಲಿ ಫಿಲ್ಮ್ ಸ್ಟೋರಿಗೆ ಸಂಬಂಧ ಇಲ್ದಂಗೆ ಫುಲ್ ಬಿಲ್ಡಪ್ ಡೈಲಾಗ್ಸ್ ಬೇರೆ. ಫಿಲ್ಮ್ ಸ್ಟಾರ್ಟಿಂಗ್ ಇಂದ ಕೊನೆವರೆಗೂ ಒಂದು ಸ್ಟೋರಿ ಫ್ಲೋ ಅನ್ನೋದೇ ಇಲ್ಲ. ಮೂವಿಲಿ ಬರೋ 90% ಕ್ಯಾರೆಕ್ಟರ್ಸ್ಗೆ ಸ್ಕೋಪ್ ಅನ್ನೋದೇ ಇಲ್ಲ. ಈ ಮೂವಿಲಿ 5 ಫೀಮೇಲ್ ಕ್ಯಾರೆಕ್ಟರ್ಸ್ ಇದಾರೆ, ಎಲ್ಲ ಲೀಡ್ ಕ್ಯಾರೆಕ್ಟರ್ಸ್. ಅದರಲ್ಲಿ 4 ಕ್ಯಾರೆಕ್ಟರ್ ಫಸ್ಟ್ ಹಾಫ್ ಸತ್ತೋಗ್ಬಿಡ್ತಾರೆ. ರುಕ್ಮಿಣಿ ವಸಂತ್ ಕ್ಯಾರೆಕ್ಟರ್ ಅಂತೂ ಅಟರ್ ವೇಸ್ಟ್.